ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅಭಿಮಾನಿಗಳಿಗೆ ಪ್ರೀತಿಯ ತಲಾ ಎಂದೇ ಪ್ರಸಿದ್ಧಿಯನ್ನ ಪಡೆದಿರುವ ಅಜಿತ್ ಕುಮಾರ್ ಯಾರಿಗೆ ಗೊತ್ತಿಲ್ಲ ಹೇಳಿ. ನೋಡೋದಕ್ಕೆ ವೈಟ್ ಅಂಡ್ ವೈಟ್ ಕೂದಲು ಗಡ್ಡದಿಂದಲೇ ಪ್ರೇಕ್ಷಕರ ಹೃದಯ ಗೆದ್ದಿರುವ ಮೋಹಕ ನಟ ಅಜಿತ್ ಕುಮಾರ್ ಇಂದು ಬಹು ಬೇಡಿಕೆಯ ನಟ. ಅಲ್ಲದೆ ದಕ್ಷಿಣ ಭಾರತದ ಸಿನಿರಂಗದ ಅತ್ಯಂತ ದುಬಾರಿ ನಟರಲ್ಲಿ ಒಬ್ಬರು. ಆದರೆ ಅಜಿತ್ ಕುಮಾರ್ ಅವರ ವೈಯಕ್ತಿಕ ಜೀವನ ಮಾತ್ರ ಸಿನಿ ಪಯಣದಷ್ಟು ಸುಗಮವಾಗಿರಲಿಲ್ಲ. ತಮಿಳು ನಟಿ ಶಾಲಿನಿ ಅವರನ್ನ ಮದುವೆ ಆದ್ರು. ಇದು ಅಜಿತ್ ಕುಮಾರ್ ಅವರ ಎರಡನೇ ಪ್ರೇಮ ಪಯಣ. ಈ ಹಿಂದೆ ಅವರ ಬದುಕಿನಲ್ಲಿ ಎಂದೂ ಮರೆಯಲಾರದ ಪ್ರೇಮ ಕಥೆ ಇದೆ. ಅದು ಹೀರಾ ರಾಜ್ಗೋಪಾಲ್ ಅವರೊಂದಿಗಿನ ಪ್ರೇಮ ಪ್ರಯಾಣ. ಈ ವಿಚಾರ ಅದೆಷ್ಟೋ ಜನಕ್ಕೆ ತಿಳಿದೇ ಇಲ್ಲ. ಈ ಮೊದಲು ಪ್ರೇಮದಲ್ಲಿಯೇ ತಿರಸ್ಕಾರ ಹಾಗೂ ಅವಮಾನಕ್ಕೊಳಗಾದವರು ಅಜಿತ್ ಕುಮಾರ್. ಅದೇನಂದ್ರೆ, ಅಜಿತ್ ಕುಮಾರ್ ಓರ್ವ ಮಾದಕ ವ್ಯಸನಿ ಎಂದು ಅವಮಾನಿಸಿದ್ರು ಹೀರಾ ರಾಜ್ಗೋಪಾಲ್. ಈ ವಿಚಾರವೇ ಆ ಪ್ರೇಮ ಸಂಬಂಧ ಮುರಿದು ಬೀಳೋಕೆ ಕಾರಣವಾಯಿತು. ಇದು ಅಜಿತ್ ಕುಮಾರ್ ಅವರ ಬದುಕಿನ ಎಂದು ಮರೆಯಲಾರದ ದುರಂತ ಕಥೆಗಳಲ್ಲಿ ಒಂದು ಎಂದು ತಮಿಳು ಸಿನಿರಂಗ ಗುರುತಿಸುತ್ತೆ. ಅಷ್ಟಕ್ಕೂ ಅಜಿತ್ ಕುಮಾರ್ ಅವರ ಹಿನ್ನೆಲೆ ಏನು, ಅವರ ಬದುಕಿನಲ್ಲಾದ ಸಿಹಿ ಹಾಗೂ ಕಹಿ ಘಟನೆಗಳು ಯಾವುದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಅಜಿತ್ ಕುಮಾರ್ ತಮಿಳು ಚಿತ್ರರಂಗದ ಟಾಪ್ ನಟರಲ್ಲಿ ಒಬ್ಬರು. 1990ರಲ್ಲಿ ತೆರೆಕಂಡ ಎನ್ವಿಡು ಎನ್ಕರಂ ಎಂಬ ತಮಿಳು ಚಿತ್ರದೊಂದಿಗೆ ತಮ್ಮ ಸಿನಿ ಪಯಣವನ್ನ ಆರಂಭಿಸುತ್ತಾರೆ. ಈ ಒಂದು ಪ್ರಯಾಣ ಅವರಿಗೆ ಅತಿ ಶೀಘ್ರದಲ್ಲಿಯೇ ಸಿನಿಮಾ ರಂಗದಲ್ಲಿ ಒಂದು ಐಡೆಂಟಿಟಿ ತಂದುಕೊಡ್ತು. ಅಲ್ಲದೆ ಬಹು ಬೇಡಿಕೆಯ ನಟರಲ್ಲಿ ಅಜಿತ್ ಕುಮಾರ್ ಒಬ್ಬರು ಎಂಬ ಖ್ಯಾತಿಯನ್ನು ತಂದುಕೊಡ್ತು. ಇನ್ನು ಅವರ ಹಿನ್ನೆಲೆಯನ್ನ ಒಮ್ಮೆ ಗಮನಿಸಿದ್ರೆ, ಅಜಿತ್ ಕುಮಾರ್ ಹುಟ್ಟಿದ್ದು ಮೇ 1, 1979ರಂದು ಹೈದರಾಬಾದ್ನ ಸಿಕಂದರಾಬಾದ್ನಲ್ಲಿ. ತಂದೆ ಪಾಲಕ್ಕಾಡ್ ಅಯ್ಯರ್ ತಮಿಳಿನವರಾದ್ರೆ ತಾಯಿ ಸಿಂಧಿ ಮೂಲದವರು. ಆದರೆ ಬೆಳೆದಿದ್ದೆಲ್ಲವೂ ಚೆನ್ನೈ, ತಮಿಳುನಾಡಿನಲ್ಲಿ. ಅವರ ಕುಟುಂಬ ಮಧ್ಯಮ ವರ್ಗದ ಕುಟುಂಬ. ಕೇವಲ ಪದವಿ ಪೂರ್ವ ಕಾಲೇಜ್ ಶಿಕ್ಷಣ ಮುಗಿಸಿದ ನಂತರ ತಮ್ಮ ಸ್ವಂತ ಉದ್ಯಮಗಳನ್ನ ಸ್ಥಾಪಿಸುವತ್ತ ಆಸಕ್ತಿ ತೋರಿಸಿದ್ರು. ಆಟೋ ಮೆಕ್ಯಾನಿಕ್ ನಲ್ಲಿ ಆಸಕ್ತಿ ಹೊಂದಿದ್ದ ಅಜಿತ್ಗೆ ಕಾರು, ಬೈಕ್ ರೇಸಿಂಗ್ ಅಂದ್ರೆ ಎಲ್ಲಿಲ್ಲದ ಕ್ರೇಜ್. ಬಾಲ್ಯದಲ್ಲಿಯೇ ಖ್ಯಾತ ನಟರಾದ ಎಂಜಿಆರ್ ಮತ್ತು ರಾಜೇಶ್ ಖನ್ನಾ ಅವರ ಅಪ್ಪಟ ಅಭಿಮಾನಿ. ಹದಿಹರೆಯದಲ್ಲಿ ಕಮಲ್ ಹಾಸನ್ ಅವರನ್ನೇ ರೋಲ್ ಮಾಡೆಲ್ ಆಗಿ ಸ್ವೀಕರಿಸಿದ್ರು. ಇನ್ನು 18ನೇ ವಯಸ್ಸಿರುವಾಗಲೇ ರೇಸಿಂಗ್ ನಲ್ಲಿ ಭಾರಿ ಸಂಚಲನವನ್ನೇ ಸೃಷ್ಟಿಸಿದ್ರು. ಸಾಲದಕ್ಕೆ ಸಣ್ಣ ಪುಟ್ಟ ಜಾಹೀರಾತುಗಳಲ್ಲಿ ಬ್ರ್ಯಾಂಡ್ ಮಾಡೆಲ್ ಆಗಿ ಗುರುತಿಸಿಕೊಂಡಿದ್ರು. 20ನೇ ವಯಸ್ಸಿನ ಅಜಿತ್ ಅವರನ್ನ ಲಕ್ಷ್ಮಿ ಪ್ರೊಡಕ್ಷನ್ಸ್ ಎಂಬ ತೆಲುಗು ಮೂಲದ ಸಿನಿಮಾ ನಿರ್ಮಾಣ ಸಂಸ್ಥೆ ಒಂದು ಚಿತ್ರಕ್ಕೆ ಅಜಿತ್ ಅವರನ್ನೇ ಆಯ್ಕೆ ಮಾಡಿತು. ಆದ್ರೆ ಆ ಸಿನಿಮಾದ ನಿರ್ದೇಶಕರೇ ಅಕಾಲಿಕ ಮರಣ ಹೊಂದಿದ್ರು. ಇದರಿಂದ ಆ ಸಿನಿಮಾ ಸೆಟ್ ಇರಲೇ ಇಲ್ಲ. 1992ರಲ್ಲಿ ಲೋ ಬಜೆಟ್ ತೆಲುಗು ಸಿನಿಮಾ ಪ್ರೇಮ ಪುಸ್ತಕಂನಲ್ಲಿ ಕಾಣಿಸಿಕೊಂಡ ಅಜಿತ್ಗೆ ಆಗ 21 ವರ್ಷ. ನಂತರ ಸೆಲ್ವಿ ನಿರ್ದೇಶನದ ಅಮರಾವತಿ ಎಂಬ ಸಿನಿಮಾದಿಂದ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲೇ ಮನೆ ಮಾತಾಗಿ ಬಿಡುತ್ತಾರೆ. ಈ ಬೆನ್ನಲ್ಲೇ ಬೈಕ್ ರೇಸಿಂಗ್ ನಲ್ಲಿ ಅಪಘಾತವಾಗಿ ಕೈಕಾಲು ಮುರಿದು ಹೋಗುತ್ತೆ. ಸುಮಾರು 1.5 ವರ್ಷ ಸಿನಿರಂಗದಿಂದ ದೂರವೇ ಉಳಿತಾರೆ. ಅದಾಗ್ಲೇ ಓರ್ವ ನಟಿಯೊಂದಿಗೆ ಪ್ರೇಮ ಸಂಬಂಧದಲ್ಲಿ ಸಿಲುಕಿದ್ರು ಅಜಿತ್. ಆಕೆಯೇ ಹೀರಾ ರಾಜ್ಗೋಪಾಲ್. ಆಕೆಯೊಂದಿಗೆ ನಾನಾ ಕಡೆ ಸುತ್ತಾಡಿದ್ರು, ರಿಲೇಶನ್ಶಿಪ್ ನಲ್ಲಿದ್ರು. ಈ ಜೋಡಿಯನ್ನ ಕಂಡಿದ್ದ ದಕ್ಷಿಣ ಭಾರತದ ಸಿನಿಮಾ ರಂಗ ಭೇಷ್ ಒಳ್ಳೆ ಜೋಡಿ ಎಂದು ಭಾವಿಸಿತ್ತು. ಅವರಿಬ್ಬರ ನಂಟು ಬೆಳೆದಿದ್ದು ಕತ್ತಲ್ ಕೊಟ್ಟೈ ಚಿತ್ರದ ಮೂಲಕವೇ. ಅಲ್ಲದೆ ತೋಡರಂ ಚಿತ್ರದಲ್ಲಿ ಮತ್ತೆ ಒಂದಾದಾಗ ಸ್ನೇಹ ಗಾಢವಾಗಿ ಪ್ರೇಮವಾಗಿ ಬದಲಾಯಿತು. ಆ ಸಮಯದಲ್ಲಿ ಅಜಿತ್ ಮತ್ತು ಹೀರಾ ಹುಚ್ಚು ಪ್ರೀತಿಯಲ್ಲಿ ಸಿಲುಕಿದ್ರು. ಅಜಿತ್ ಆಗಾಗ್ಗೆ ಹೀರಾಗೆ ಪತ್ರಗಳನ್ನ ಬರೆಯುತ್ತಿದ್ದರು. ಮದುವೆ ಆಗೋಣ ಎಂದು ತೀರ್ಮಾನಿಸಿದ್ರು. ಆದ್ರೆ ನಂತರದಲ್ಲಿ ಪ್ರೀತಿ ಲಹರಿ ಹಳಿ ತಪ್ಪೋಕೆ ಶುರುವಾಯಿತು. ಹೀರಾಳ ತಾಯಿ ಮದುವೆಗೆ ವಿರೋಧ ವ್ಯಕ್ತಪಡಿಸಿದ್ರು. ಏಕೆಂದರೆ ತನ್ನ ಮಗಳು ಇನ್ನೂ ಚಿಕ್ಕವಳು.
ಈಗಲೇ ಮದುವೆ ಆದ್ರೆ ಅವಳ ಸಿನಿ ಕೆರಿಯರ್ ಮುಗಿದೇ ಹೋಗುತ್ತೆ. ಈಗ ತಾನೇ ಅವಕಾಶಗಳು ಬರ್ತಾ ಇವೆ. ನನ್ನ ಮಗಳನ್ನ ಇನ್ನು ಎತ್ತರದಲ್ಲಿ ನೋಡ್ಬೇಕು ಎಂದಿದ್ರು. ಹೀಗೆ ತನ್ನ ತಾಯಿಯ ಮಾತಿಗೆ ತಲೆದೂಗಿದ ಹೀರಾ ಅಜಿತ್ರೊಂದಿಗೆ ಅಂತರ ಕಾಯ್ದುಕೊಳ್ಳೋಕೆ ಶುರು ಮಾಡಿದ್ಲು. ಹೀಗೆ ಒನ್ ಸೈಡ್ ಪ್ರೇಮಿಯಾದ ಅಜಿತ್ ಹಾಗೂ ಹೀರಾ 1998ರಲ್ಲಿ ಶಾಶ್ವತವಾಗಿ ದೂರವಾದರು. ಈ ಟೈಮ್ಸ್ ನಡೆಸಿದ್ದ ಸಂದರ್ಶನವೊಂದರಲ್ಲಿ ಅಜಿತ್ ಅವರು ತಮ್ಮ ಮೊದಲ ಪ್ರೀತಿಯ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ರು. ಹೌದು, ನಾನು ಹಾಗೂ ಹೀರಾ ಒಟ್ಟಿಗೆ ವಾಸಿಸುತ್ತಿದ್ದವು. ನನಗೆ ಅವಳೆಂದರೆ ತುಂಬಾ ಇಷ್ಟವಿತ್ತು. ಆದರೆ ಈಗ ಎಲ್ಲವೂ ಬದಲಾಗಿದೆ. ಅವಳು ಮೊದಲಿನಂತೆಯೇ ಇಲ್ಲ. ಅವಳು ಮಾದಕ ವ್ಯಸನಿಯಾಗಿದ್ದಾಳೆ ಎಂದು ನೋವನ್ನ ತೋಡಿಕೊಳ್ತಾರೆ. ಅಲ್ಲದೆ ತಮ್ಮ ಪತ್ನಿ ಶಾಲಿನಿಯ ಬಗ್ಗೆಯೂ ಮಾತನಾಡ್ತಾರೆ. ಅವರಿಬ್ಬರು ಮೊಟ್ಟ ಮೊದಲು ಭೇಟಿಯಾಗಿದ್ದು 1999ರಲ್ಲಿ ತೆರೆಕಂಡ ಅಮರ್ಕಳಂ ಚಿತ್ರದ ಸೆಟ್ನಲ್ಲಿ. ಇಬ್ಬರ ನಡುವೆ ಸಾಕಷ್ಟು ಅಂತರವಿದ್ದರೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋಕೆ ಹೆಚ್ಚು ಸಮಯ ಬೇಕಾಗಿಲ್ಲ. ಒಂದು ಸುಸಂದರ್ಭ ಒದಗಿ ಬಂತು. ಅದು ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಎಂಬಂತೆ ಪ್ರೀತಿಯ ಸೌಭಾಗ್ಯ ಅವರಿಬ್ಬರನ್ನ ಒಂದುಗೂಡಿಸಿತು. ಒಂದು ನಿರ್ಣಾಯಕ ದೃಶ್ಯದ ಶೂಟಿಂಗ್ ಸಮಯದಲ್ಲಿ ಶಾಲಿನಿಯವರ ಕೈಗೆ ತೀವ್ರ ಪೆಟ್ಟಾಗಿ ಬಿಡುತ್ತೆ. ಅಜಿತ್ ಅವರೇ ಶಾಲಿನಿಯವರನ್ನ ಆಸ್ಪತ್ರೆಗೆ ಸೇರಿಸಿ ಮಗುವಿನಂತೆ ನೋಡ್ಕೊಳ್ತಾರೆ. ಅಜಿತ್ ಅವರ ಕಾಳಜಿ ಹಾಗೂ ತೋರಿಸಿದ ಪ್ರೀತಿ ಶಾಲಿನಿಯ ಮನಸ್ಸನ್ನ ಗೆದ್ದು ಬಿಡ್ತು. ಒಳಗೊಳಗೆ ಒಬ್ಬರನ್ನೊಬ್ಬರು ಪ್ರೀತಿ ಮಾಡೋಕೆ ಶುರು ಮಾಡಿದ್ರು. ಚಾಟಿಂಗ್, ಟಾಕಿಂಗ್, ಡೇಟಿಂಗ್ ಮಾಡೋಕೆ ಶುರು ಮಾಡಿದ್ರು. ಒಬ್ಬರ ದೃಷ್ಟಿ ಒಂದೇ ಮನಸ್ಸಾಗಿತ್ತು. ಹಾಗಾಗಿ ಏಪ್ರಿಲ್ 24, 2000ರಂದು ವಿವಾಹವಾದ್ರು. ಅಲ್ಲದೆ ಇಬ್ಬರು ಕೊನೆಯದಾಗಿ ಜೊತೆಯಾಗಿ ಅಭಿನಯಿಸಿದ ಚಿತ್ರ ವಾಲಿಮೈ. ಇನ್ನು ಅಜಿತ್ ಅವರ ಸಂಪಾದನೆ ಗಳಿಸಿದ ಆಸ್ತಿ ಪಾಸ್ತಿ ಎಷ್ಟಿತ್ತಂದ್ರೆ ಅಜಿತ್ ಬಳಿ 500 ಕೋಟಿಗಳಷ್ಟು ಅಪಾರ ಆಸ್ತಿ ಹೊಂದಿದ್ದಾರೆ. ಅಲ್ಲದೆ 25 ಕೋಟಿ ಮೌಲ್ಯದ ಸ್ವಂತ ಜೆಟ್ ಹೊಂದಿದ್ದಾರೆ. ಕೋಟ್ಯಾಂತರ ಮೌಲ್ಯದ 10 ಕಾರು, ಬೈಕ್ಗಳ ಒಡೆಯರಾಗಿದ್ದಾರೆ. 1990ರಲ್ಲಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸಿದ ಅಜಿತ್ ಬರುಬರುತ್ತಾ ಒಂದು ಚಿತ್ರಕ್ಕೆ ಸುಮಾರು 105ರಿಂದ 165 ಕೋಟಿಯವರೆಗೆ ಸಂಭಾವನೆ ಪಡೆಯುತ್ತಾರೆ. ಚೆನ್ನೈನ ತಿರುವನ್ಮೂರಿಯಲ್ಲಿ ಒಂದು ಐಷಾರಾಮಿ ಮನೆ ಇದೆ. ಇದೇ ಮನೆಯಲ್ಲಿ ತನ್ನ ಸಂಸಾರದೊಂದಿಗೆ ವಾಸಿಸ್ತಾ ಇದ್ದಾರೆ. ಅಲ್ಲದೆ 36 ಕೋಟಿ ರೂಪಾಯಿ ಮೌಲ್ಯದಷ್ಟು ಐಷಾರಾಮಿ ಕಾರುಗಳ ಸಂಗ್ರಹವೇ ಇದೆ. ಇದು ಕಾರ್ ಬೈಕ್ ರೇಸಿಂಗ್ ಟ್ರಿಪ್ಗಳಲ್ಲಿ ಬಿಸಿಯಾಗಿರುವ ಅಜಿತ್ ತಮ್ಮ ಫ್ಯಾಮಿಲಿಯೊಂದಿಗೆ ತುಂಬಾನೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅಂತೂ ನಾವು ಯಾವುದನ್ನ ಪ್ರೀತಿಸುತ್ತೇವೋ ಅದು ನಮ್ಗೆ ಸಿಗುತ್ತೆ ಅನ್ನೋದಕ್ಕೆ ಅಜಿತ್ ಕುಮಾರ್ ಅವರು ಕೂಡ ನೈಜ ನಿದರ್ಶನವೇ. ಇವಿಷ್ಟು ಅಜಿತ್ ಕುಮಾರ್ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.